ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಬರೋದು ಫಸ್ಟ್ ಟೈಮ್. ನೋಡಿದಾಗ ತುಂಬ ಸಂತೋಷ ಆಯಿತು. ಅದರಲ್ಲಿ ಇನ್ನೂ ಸಂತೋಷ ಅಂದರೆ ನನ್ನ ಜಿಲ್ಲೆ, ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರ ಬಗ್ಗೆ ಇಷ್ಟು ತಿಳ್ಕೊಂಡು ಅದಕ್ಕೆ ಹೆಸರು ಮತ್ಸ್ಯಗಂಧ ಅಂದೇಳಿ ಇಟ್ಟು 23ನೇ ತಾರೀಕಿಗೆ ಏನು ರಿಲೀಸ್ ಮಾಡ್ತೀರಿ, ನಿಮಗೆ ನಿಮ್ಮ ತಂಡಕ್ಕೆ ಶುಭಾಶಯವನ್ನು ಹೇಳ್ತೀನಿ. ಇದು ಅವಶ್ಯಕತೆ ಇರುವಂಥದ್ದು ಅಂದೇಳು ಅನ್ನಿಸ್ತು ನೋಡಿದಾಗ. ಈಗಿನ ಪರಿಸ್ಥಿತಿಗೆ, ಮೀನುಗಾರಿಕೆ ಪರಿಸ್ಥಿತಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಮೀನುಗಾರಿಕೆ ಇಡೀ ರಾಜ್ಯ, ದೇಶ, ಪ್ರಪಂಚದ ಮೂಲೆ ಮೂಲೆಗೆ ನೀವು ಮತ್ಸ್ಯಗಂಧದ ಹಾಗೆ ಪ್ರಶಸ್ತಿದ್ರಲ್ಲ, ಅದು ಬಹಳ ಸಂತೋಷ ಆಗಿತ್ತು. ಎಲ್ಲರ ಸಹಕಾರ ಇರಲಿ. ಹೊಸದಾಗಿ 2ನೇ ಫಿಲ್ಮ್ ಮತ್ಸ್ಯಗಂಧ ಇನ್ನು 100 ಮಾಡುವ ಹಾಗೆ ಆಗಲಿ. ನಿಮ್ಮ ಜೊತೆ ನಾವು ಇರ್ತೇವೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪ್ರಶಾಂತ್ ಸಿದ್ದಿ ಅವರಿಗೂ ನಾನು ವಿಶೇಷನ ಕಳಿಸ್ತೇನೆ. ಯಾಕೆಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಜನಾಂಗ ಅಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಅದು ನಮ್ಮ ಜಿಲ್ಲೆಯ ಹೆಮ್ಮೆ. ನನಗೂ ಭಾಳ ಸಂತೋಷ ಆಯಿತು. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಕೇಳಿದೆ. ನಾನು ಕೇಳಿದಾಗ ಭಾಳ ಸಂತೋಷ ಆಯಿತು. ನಿಮಗೂ ಅಭಿನಂದಿಸ್ತೇನೆ. ನಿಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕಳಿಸ್ತೇನೆ. ಒಳ್ಳೆಯದಾಗಲಿ ನಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಶ್ನೆ, ಇದು ಅದೇ ಇಲಾಖೆ, ಇದು ನಮ್ಮದೇ ಫಿಲ್ಮು. ಇಲ್ಲ ಕಷ್ಟ ಭಾಳ. ಎಲ್ಲೋ 1-2 ನೋಡ್ತೀನಿ ಅಷ್ಟೇ. ಭಾಳ ಕಡಿಮೆ ಟೈಮ್ ಸಿಗೋದಿಲ್ಲ ನಮಗೆ. ಒಂದು ಕಡೆ ಹೋಗ್ಬೇಕು ಅಂದೇಳಿ ರೆಡಿಯಾಗಿ ಎಷ್ಟೋ ಸಲ ಕ್ಯಾನ್ಸಲ್ ಆಗಿದ್ದಿದೆ. ಹೋಗದೆ ಇದ್ದಿದ್ದಿದೆ. ಅಷ್ಟೊತ್ತಿಗೆ ಜನ ಬರ್ತಾರೆ, ಅವ್ರಿಗೆ ಸ್ಪಂದಿಸಲೇಬೇಕು, ನಮಗೆ ಅವ್ರ ಜೊತೆ ಇರಲೇಬೇಕು. ಅವ್ರು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಬಿಟ್ಟು ಹೋಗ್ಲಿಕ್ಕೆ ಅವರು ಕಷ್ಟದಲ್ಲಿ ಬಂದವರು ಇರ್ತಾರೆ. ನಮ್ಮ ಹತ್ರ ಬರುವವರು ಅವ್ರ ಕಷ್ಟ ನೋಡಿದಾಗ ನಮ್ಗೆಲ್ಲನೂ ಮರ್ತೋಗ್ಬಿಡ್ತದೆ. ಹಾಗಾಗಿ ನಾನೀಗ ನೀವು ಕೇಳಿದ ಪ್ರಶ್ನೆಗೆ ಒಂದೇ ಹೇಳೋದು, ಫಸ್ಟ್ ಫಿಲ್ಮ್ ನೋಡಿ ಆಮೇಲೆ ನನ್ನ ಹತ್ರ ಬನ್ನಿ. ನನ್ನಿಂದ ಏನು ಸಹಾಯ ಸಹಕಾರ ಆಗ್ತದೆ ಯಾವಾಗೂ ಸಿಗ್ತದೆ. ಈ ಫಿಲ್ಮನ್ನು ನೋಡಿ ಒಂದು ಸಂತೋಷ ಪಡಿ ಅಂತ ಸಂತೋಷದಗೋಸ್ಕರ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅಂತ ಹೇಳಿ ಇಲ್ಲ, ಖಂಡಿತ ನೋಡ್ತೀನಿ. ನಮ್ಮವ್ರಿಗೆಲ್ಲರಿಗೂ ಹೇಳ್ತೀನಿ, ನೋಡಲೇಬೇಕು ಅಂದೇಳಿ. ಅದರಲ್ಲೂ ನಮ್ಮ ಕ್ಷೇತ್ರದವರು ಹೌದು, ನಮ್ಮ ಜಿಲ್ಲೆಯವರು ಹೌದು. ನಮ್ಮ ಜಿಲ್ಲೆಯಲ್ಲಿ ಈ ಥರ ಇದೆಯಲ್ಲ ಅಂದೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದಾರಲ್ಲ, ನಾನು ನೋಡಲೇಬೇಕು. ಅದೇ ಇಲಾಖೆಯನ್ನ ನೀವು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈಗ ಪೂರ್ತಿ ಸಿನಿಮಾ ಅಲ್ಲದೆ ಇದ್ರು ಟ್ರೇಲರ್ ನೋಡಿದಾಗ ಒಂದಷ್ಟು ವಿಚಾರಗಳು ಏನ್ ಹೇಳೋಕ್ ಹೊರಟಿದ್ದಾರೆ ಅನ್ನೋದು ನಿಮ್ ಗಮನಕ್ಕೆ ಬಂದಿತ್ತು. ಆದ್ರೆ ನೀವು ಪ್ರತಿನಿತ್ಯವೂ ಅದೇ ಸಮಸ್ಯೆಗಳು, ಅದಕ್ಕೆ ಒಂದಷ್ಟು ಸೊಲ್ಯೂಷನ್ ಕೊಡುವಂತ ಪ್ರಯತ್ನ ಪ್ರತಿನಿತ್ಯದ ಕೆಲಸದಲ್ಲಿ ನಡೆಸ್ಕೊಂಡು ಬಂದಿರ್ತೀರಾ. ಈ ಸಿನಿಮಾ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಆ ಒಂದು ಕಂಟೆಂಟ್ ಇಟ್ಕೊಡೋದು ಅನ್ಸುತ್ತೆ? ಇಲ್ಲ, ಖಂಡಿತ. ಈಗ ನಾನು ನೋಡಿದಾಗ ನನಗೆ ಗೊತ್ತಾಗದಂಥದ್ದು ಹೇಳ್ತೀನಿ. ತುಂಬ ಕಷ್ಟದ ಕೆಲಸ ಅಂದರೆ ಮೀನು ಹಿಡಿಯುವುದು. ಬಹಳ ಕಷ್ಟದ ಕೆಲಸ. ಅಷ್ಟು ಕಷ್ಟಪಟ್ಟು ಅಮ್ಮ ಹಿಡಿದು ಸಮುದ್ರಕ್ಕೆ ಹೋದವರು ಮತ್ತೆ ಬರ್ತಾರೋ ಇಲ್ವೋ ಸಮುದ್ರಕ್ಕೆ ಗೊತ್ತು ಅನ್ನಿ. ನಾವು ಸಮುದ್ರಕ್ಕೆ ಪೂಜೆ ಮಾಡಿ ಮೀನುಗಾರಿಕೆ ಪ್ರಾರಂಭ ಮಾಡೋದು ಅಂದ್ರೆ ನಾವು ದೇವರನ್ನು ಸಮುದ್ರದಲ್ಲೇ ನೋಡ್ತೇವೆ. ಅಂತ ಸಂಪ್ರದಾಯದಲ್ಲಿ ನಮ್ಮ ಸಮುದಾಯ ಇರೋದು. ಹಾಗಾಗಿ ಅದು ನೋಡಿದಾಗ ಬಹಳ ನೋವಾಯಿತು. ಆ ಶಬ್ದ ಕೇಳಿದಾಗ ಬಹಳ ನೋವಾಯಿತು. ಆದರೆ ಅನಿವಾರ್ಯ, ಬೇರೆ ಗೊತ್ತಿಲ್ಲ, ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅವಲಂಬಿಸ್ಕೊಂಡಿದ್ದವರು. ಮತ್ತೆ ಅದನ್ನು ಹಿಡಿದಿದ್ರು ಮುಂದೆ ಎಷ್ಟು ನಮಗೆ ಮೀನಿನಿಂದ ಎಷ್ಟು ಆರೋಗ್ಯವಂತರಾಗಿ ಇರ್ತಾರೆ. ಅದನ್ನು ಹಿಡಿದೇ ಇದ್ರು ಅದು ಮತ್ತೆ ಸಮುದ್ರ ದಂಡೆಗೆ ಬಂದು, ಅಂದ್ರೆ ದಡ ಅಂತ ಹೇಳ್ತೇವೆ, ಬೀಚ್ ಬೇಲೆ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಬೀಚಲ್ಲಿ ಬಂದು
ಅದು ಬಿದ್ದು ಅದರಿಂದ ಮತ್ತೆ ತೊಂದರೆನೂ ಆಗ್ತದೆ. ಆ ಸಂದರ್ಭದಲ್ಲಿ ಮೀನುಗಾರರು ಹೋಗಿ ಅದನ್ನ ಹಿಡಿದು ತಂದು ಅದನ್ನ ಆರೋಗ್ಯಕರ ಜೀವನಕ್ಕೆ ಕೊಡುವುದರ ಜೊತೆಯಲ್ಲಿ ಒಂದು ಸ್ವಚ್ಛತೆ, ಅದರ ಜೊತೆಯಲ್ಲಿ ಯಾವುದೇ ಒಂದು ಮಾರಕ ಆಗದಿದ್ದಾಗೆ ನೋಡ್ಕೊಳ್ಳೋ ಕೆಲಸನೂ ಅವ್ರು ಮಾಡ್ತಾರೆ. ಅಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾರೆ. ಆದ್ರೆ ಅದರ ಮಧ್ಯದಲ್ಲಿ ಏನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಓದಿರೋದಿಲ್ಲ, ಅಥವಾ ಓದಿದ್ರು ತಿಳ್ಕೊಳ್ಳೋಷ್ಟರೊಳಗೆ ಮತ್ತೆ ಸಮುದ್ರಕ್ಕೆ ಹೋಗ್ಬೇಕಾಗ್ತದೆ. ನಾವು ಮತ್ತೆ ಬೆಂಗಳೂರಿಗೆ ಬಂದು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ರು ಪ್ರಶಾಂತ್ ನಂತವ್ರು ಬಂದು ಇಲ್ಲಿ ಸಕ್ಸಸ್ ಆಗ್ತಾರೆ. ಇದು ಬಹಳ ಕಷ್ಟದ ಕೆಲಸ. ಅದನ್ನೇ ನಂಬಿಕೊಂಡು ಅದನ್ನೇ ಜೀವನವನ್ನಾಗಿ ಮಾಡಿಕೊಂಡು ಅದು ಜೀವನೋಪಾಯಕ್ಕೆ ಹೋಗಿ ಜೀವವು ತೆತ್ತುಕೊಳ್ಳೋದಿದೆ, ಅದರಿಂದ ಉತ್ಪಾದನೆ ಮಾಡ್ಕೊಂಡು ಬಂದ್ರು ಬೇರೆ ಯಾರೋ ಹೊಡ್ಕೊಂಡು ಹೋಗೋರು ಇದ್ದಾರೆ. ವ್ಯಾಪಾರ ಮಾಡೋರು ಟೊಪ್ಪೆ ಹಾಕೋರು ಇದ್ದಾರೆ. ಅಂದ್ರೆ ಅವ್ರಿಗೆ ಮೋಸ ಮಾಡಿ ಹೋಗ್ತಾರೆ, ಇಲ್ಲ ಅಂದ್ರೆ ಏನೋ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಉಪಯೋಗಿಸ್ಕೊಳ್ತಾರೆ. ಇದು ಕಷ್ಟದ ಕೆಲಸ. ನೀವು ನನ್ನ ಅನಿಸಿಕೆ ನೀವು ಎರಡು ಮಾಡಿದ್ರಿ. ಒಂದು, ಇಡೀ ನಮ್ಮ ಜಿಲ್ಲೆ ಮೀನುಗಾರರ ಸಮುದಾಯ, ಮೀನುಗಾರಿಕೆಯ ಹೇಗೆ ಮೀನುಗಾರಿಕೆ ಮಾಡೋದು, ಅಲ್ಲಿ ಮಾರೋದು ಹೇಗೆ, ಅದು ಪ್ರಪಂಚಕ್ಕೆ ತೋರಿಸೋದ್ರ ಜೊತೆಯಲ್ಲಿ ನಿಮಗೆ ಯಾರು ಮೋಸ ಮಾಡದಿದ್ದ ಹಾಗೆ ಜಾಗೃತರಾಗಿ, ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಬೇರೆ ಚಟಕ್ಕೆ ಬಲಿಯಾಗಬೇಡಿ, ಮಾಡಬೇಡಿ ಅನ್ನುವಂಥ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ಇದು ನಿಮ್ಗೆ ಬಹಳ ಮುಖ್ಯವಾದದ್ದು. ಈ ಫಿಲ್ಮ್ ಅಲ್ಲಿ ನಾನೀಗ ನೋಡಿದಂಥ ವಿಷಯ, ತಿಳ್ಕೊಂಡಂತ ವಿಷಯ, ಇದು ಬಹಳ ಮುಖ್ಯವಾದದ್ದು. ಜಾಗ್ರತೆ ಮೂಡಿಸೋದಿದೆಯಲ್ಲ, ನಿಮ್ಮಿಂದ ಖಂಡಿತ ಇದು ಪ್ರಯೋಜನ ಆಗ್ತದೆ. ಈ ಫಿಲ್ಮ್ ಏನು ನೋಡ್ಕೊಂಡು ಹೋಗಿ ಅಥವಾ ನೋಡಿದ್ರವರಿಗೆ ಅಥವಾ ಇದರಿಂದ ಖಂಡಿತವಾಗೂ ಎಲ್ಲರಿಗೂ, ಎಲ್ಲಾ ಜನಾಂಗಕ್ಕೂ, ಮೀನುಗಾರಿಕೆ ಒಂದು ಕಡೆ ಆದ್ರೂ ಎಲ್ಲಾ ಇದರಲ್ಲೂ ಕಾರ್ಮಿಕರಲ್ಲೂ ಇದೇ ರೀತಿ ಇದೆ, ಅಥವಾ ಬೇರೆ ಬೇರೆ ಯಾವುದರಲ್ಲೂ ರೈತರಲ್ಲೂ ಇದೇ ರೀತಿ ಇರ್ತದೆ. ಎಲ್ಲದರಲ್ಲೂ ಕಷ್ಟಪಡಲೇಬೇಕು. ಕಷ್ಟಪಟ್ಟಿದ್ದನ್ನ ಮತ್ತೆ ಪುನಃ ಅದನ್ನ ಒಂದ್ ಕಡೆ ದುರುಪಯೋಗ, ಒಂದ್ ಕಡೆ ನಾವೇ ದುಡಿದಂತ ಹಣವನ್ನ ನಾವೇ ದುರುಪಯೋಗ ಮಾಡುವುದಕ್ಕೆ ಜಾಗ್ರತೆ ಮೂಡಿಸಿದ್ರಿ ನೀವು ಅಂದೇಳಿ ನಾನು ತಿಳ್ಕೊಂಡಂಥದ್ದು. ಅದಕ್ಕಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ. ಯಾವಾಗ್ಲೂ ನಾವು ಸಮಾಜಕ್ಕೆ ಕೊಡೋದು ಒಂದು ಜಾಗ್ರತೆ, ಇನ್ನೊಂದು ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂತ ಫಿಲ್ಮ್ ಆಗಿ ಇರಬೇಕು. ಅದರಲ್ಲಿ ಮತ್ಸ್ಯಗಂಧ ಒಂದು ಅಂತ ನಾನು ತಿಳ್ಕೊಂಡಂಥದ್ದು ಇವತ್ತು. ಧನ್ಯವಾದಗಳು ಸರ್. ಅಲ್ಲಿ ಪೃಥ್ವಿ ಅಂಬರ್ ಹಾಗೆ ಪ್ರಶಾಂತ್ ಸಿದ್ದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ಚಿತ್ರತಂಡದ ಪರವಾಗಿ ಒಂದು ಚಿಕ್ಕ ಗೌರವಾರ್ಪಣೆ, ಒಂದು ಸ್ಮರಣಿಕೆ. ಹೊನ್ನಾವರ ತಾಲೂಕು ನಮ್ಮ ಡಿಸ್ಟಿಕ್ಕಿಗೆ ಬರುತ್ತೆ, ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ. ನಂದು ಯಲ್ಲಾಪುರ ಅಲ್ಲೇ ಮೇಲೆ. ಮೊದಲನೇದಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BH ವಿಶ್ವನಾಥ್ ಅಂತ ನಮ್ಮ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ನಮ್ಮ ಬ್ರದರ್ ಇದ್ದಾಗೆ. ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಬಹಳ ದೊಡ್ಡ ವಿಷಯ. ಯಾಕಂದ್ರೆ ನಾವು ಮೊದಲು ಹೋಗಿ ಅಪ್ರೋಚ್ ಮಾಡಿದಾಗ, ತುಂಬಾ ಕಡೆ ಅಪ್ರೋಚ್ ಮಾಡಿದಾಗ ಈ ಸಿನಿಮಾವನ್ನ ನೋಡೋಣ ಅಂತ ಅಂದ್ರು. ಆದ್ರೆ ನಮ್ಮ ಪ್ರೊಡ್ಯೂಸರ್ ವಿಶ್ವನಾಥ್ ಸರ್, ನೀವು ಬೆಳಿತೀರಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರು. ಹಾಗೆ ಈ ಸಿನಿಮಾ ಆಗಿದೆ.
23 ಈ ಸಿನಿಮಾ ಬರ್ತಿದೆ. ನನಗೆ ತುಂಬ ಖುಷಿ ಇದೆ ಅದರ ವಿಚಾರ. ಹಾಗೆ ನನ್ನ ಗುರುಗಳು ಯೋಗರಾಜ್ ಸರ್, ಜಯಂತ್ ಕಾಯ್ಕಣಿ ಅವರು ಹಾಗೂ ಸೂರಿ ಅವರು ನನ್ನ ಗುರುಗಳು. ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ತಾಯಿ, ಮುಖ್ಯವಾಗಿ ನನಗೆ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ನನ್ನ ತಾಯಿ. ಯಾಕಂದರೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನನ್ನ ತಾಯಿ ನನಗೆ ಒಂದೇ ಮಾತು ಹೇಳಿರೋದು, ಊರಲ್ಲಿ ಇರ್ಬೇಡ, ಮರ್ಯಾದೆ ಇರೋಲ್ಲ, ಊರು ಬಿಡು ಫಸ್ಟು ಅಂತ. ಸೊ ಆ ನೆನಪು, ಆ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಂಗ್ಬಿಡ್ತಾ ಇದೆ. ಹಾಗೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಮೀನುಗಾರರ ಪಾತ್ರ ಮಾಡ್ತಾ ಇದ್ದೀನಿ. ನಾನು ತುಂಬ ಹತ್ತಿರದಿಂದ ಈ ಮೀನುಗಾರರನ್ನು ನೋಡಿದ್ದೀನಿ. ಹಾಗೂ ಸುಮಾರಷ್ಟು ನನ್ನ ಗೆಳೆಯರಿದ್ದಾರೆ. ಅವರ ಕಷ್ಟಗಳು ನನಗೆ ಗೊತ್ತು. ಅವರು ಬಂದು ಅದನ್ನು ಹೇಳ್ತಿದ್ರು, ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು. ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ನಾವು ಎಳೆಯಾಗಿ ಹೇಳಿದ್ದೀವಿ. ತುಂಬ ಡೀಟೇಲ್ಸ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಅದರ ನಂತರ ಮ್ಯೂಸಿಕ್. ಮೊದಲನೇದಾಗಿ ನನ್ನ ತಂಡಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನನ್ನ ತಂಡಕ್ಕೆ ಧನ್ಯವಾದ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಅಲ್ಲಿಯ ವಾತಾವರಣ ನನಗೆ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವು ಅಲ್ಲಿಯ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಗೂ ಲೋಕಲ್ ಭಾಷೆ ಕೊಂಕಣಿನ ಯೂಸ್ ಮಾಡಿದ್ದೀವಿ. ಹಾಗಾಗಿ ಮತ್ತೆ ಕೊಂಕಣಿ ಸಾಂಗ್ ಒಂದು ಇಟ್ಟಿದ್ದೀವಿ ಇದರಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಮೀನುಗಾರರು ಕೊಂಕಣಿಯನ್ನು ಮಾತಾಡ್ತಾರೆ ನಾವು ನೋಡಿದ ಪ್ರಕಾರ. ಇದು ನನ್ನ ಚೊಚ್ಚಲ ಮ್ಯೂಸಿಕ್ ಡೈರೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಖುಷಿ ಇದೆ ಇದ್ರ ಬಗ್ಗೆ. ಥ್ಯಾಂಕ್ ಯು. ಸೂಪರ್. ಈ ಸಿನಿಮಾ ಮೂಲಕ ಇನ್ನಷ್ಟು ಸಾಲು ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಕಲಾವಿದರಾಗಿ ಕೂಡ ಕಾಣಿಸ್ಕೊಡಿ. ಸೂಪರ್ ಸಕ್ಸಸ್ ಸಿಗ್ಲಿ ನಿಮಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಹೇಳ್ತಾ ಇದ್ದೆ, ಈ ಪ್ರತಿಯೊಂದು ಪಾತ್ರವೂ ಕೂಡ ಪ್ರಮುಖ ಪಾತ್ರ ತರಾನೇ, ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ಪಾತ್ರಗಳು. ಒಂದಷ್ಟು ಅದ್ಭುತ ಪಾತ್ರ ನಿರ್ವಹಣೆ ಮಾಡಿರುವಂತ ಹಿರಿಯ ಕಲಾವಿದರುಗಳು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಒಟ್ಟಿಗೆ ಕರೆದುಬಿಡ್ತೀನಿ. ಮೊದಲಿಗೆ ನಮ್ಮ ಅಶೋಕ್ ಹೆಗ್ಡೆ ಸರ್ ಆಗಿರ್ಬೋದು, ನಾಗರಾಜ್ ಬೈಂದೂರ್ ಅವರಾಗಿರ್ಬೋದು, ಕೈಲಾಶ್ ಅವರು, ದಿಶಾ ಶೆಟ್ಟಿ, ಇಷ್ಟು ಜನ ವೇದಿಕೆಗೆ ಬರಬೇಕು. ನಿಮ್ಮ ಪಾತ್ರದ ಬಗ್ಗೆ ಇನ್ನೇನು ಫೆಬ್ರವರಿ 23 ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಇವತ್ತು ಟ್ರೇಲರ್ ಲಾಂಚ್ ಆಗಿದೆ. 2 ಮಾತುಗಳು. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಾನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ತುಂಬಾ ಖುಷಿ ಅಂತಂದ್ರೆ, ಇದು ಉತ್ತರ ಕನ್ನಡ ಜಿಲ್ಲೆ ಸಬ್ಜೆಕ್ಟ್. ನಾನು ಸಿರ್ಸಿಯವನು, ನನ್ನ ಜಿಲ್ಲೆ ಸಬ್ಜೆಕ್ಟ್. ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಅವರಿಗೆ, ವಿಶೇಷವಾಗಿ ಪ್ರತಿಯೊಬ್ಬರು ಅವರು, ಪ್ರಶಾಂತ್ ಸಿದ್ದಿ ಅವರು, ಇವರೆಲ್ಲರ ಜೊತೆ ಒಂದು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಖುಷಿ ಆಯ್ತು. ಥ್ಯಾಂಕ್ಸ್ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಬೈಂದೂರ್ ಅಂತ. ಈ ಸಿನಿಮಾದಲ್ಲಿ ನಾನು ಲೋಕೇಶ್ ಕಾರ್ವೆ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಪಾತ್ರ ನಮ್ಮ ಡೈರೆಕ್ಟರ್ಗೆ ಆ್ಯಕ್ಚುಲಿ ಅವ್ರ ಒಡನಾಟ ಒಂದು 3-4 ವರ್ಷದಿಂದ ಇರೋದ್ರಿಂದ ಅವ್ರಿಗೆ ಗೊತ್ತು ಯಾವ ಪಾತ್ರ ಕೊಟ್ಟರೆ ನೀವು ಚೆನ್ನಾಗಿ ಮಾಡ್ತಾನೆ ಅನ್ನೋದು ಕರೆಕ್ಟಾಗಿ ಗೊತ್ತು. ಸೊ ಲೋಕೇಶ್ ಕಾರಿನೋ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಆ ಕ್ಯಾರೆಕ್ಟರ್ಗೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದೂವರೆ ತಿಂಗಳು ಅಲ್ಲೇ ಇದ್ವಿ ನಾವು. ಅದಕ್ಕೆ ಏನ್ ಬೇಕು ಪೂರ್ವ ತಯಾರಿ ಮಾಡಿಕೊಂಡು. ಯಾಕಂದ್ರೆ ಸುಮ್ಮನೆ ಅಂತೂ ಒಂದು ಸಮುದಾಯದ ಬಗ್ಗೆ ಹೇಳ್ಬೇಕು ಅಥವಾ ಸಮುದಾಯದ ಪರವಾಗಿ ನಾನು ಆಕ್ಟ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ. ನಾವು ಏನೇನೋ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಒಂದೂವರೆ ತಿಂಗಳು ಅಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಬಿಟ್ಟು ಲೋಕೇಶ್ ಕಾರಿನೋ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅವಕಾಶ ಕೊಟ್ಟಿರುವಂಥ ಡೈರೆಕ್ಟರ್ಗೆ, ನಮ್ಮ ಟೀಮ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ ಬರಬೇಕಾಗಿದ್ದು ಬಂದಿಲ್ಲ, ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಇವತ್ತು ನಮ್ಮ ಮಾಂಗಾಳ್ ಸರ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾ ಶೆಟ್ಟಿ ಅಂತ. ಎಲ್ಲರೂ ಟ್ರೈಲರ್ ನೋಡಿ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಈ ಸಿನಿಮಾದಲ್ಲಿ ನಾನು ನೀಲಾ ಅನ್ನುವ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಸಿನಿಮಾದಲ್ಲಿ ನೀವೆಲ್ಲರೂ ಈಗ ಉತ್ತರ ಕನ್ನಡ ಅಲ್ಲಿನ ಜನರ ಜೀವನ ಶೈಲಿಯನ್ನು ನೋಡ್ತೀರಾ. ಆದರೆ ನಾನು ಒಂದು ಕರಾವಳಿ ಭಾಗದ ಹುಡುಗಿ ಪಾತ್ರವನ್ನ ಮಾಡ್ತಿದ್ದೀನಿ. ನನ್ನ ಪಾತ್ರದ ಮೂಲಕ ನೀವು ಕರಾವಳಿ ಭಾಗದ ಹುಡುಗಿ, ಅವಳ ಹಾವಭಾವ, ಅವಳ ಭಾಷೆ ಹೇಗಿರುತ್ತಂತ ನೋಡ್ತೀರಾ. ಆ್ಯಂಡ್ ಇದು ನನ್ನ ಮೊದಲನೆಯ ಸಿನಿಮಾ. ಸೊ ನನಗೆ ಈ
ಪಾತ್ರವನ್ನ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿರೋ ದೇವರಾಜ್ ಸರ್ ಅಂಡ್ ಪ್ರೊಡ್ಯೂಸರ್ ನಾಗರಾಜ್ ಅವರು ಎಲ್ರಿಗೂ ಧನ್ಯವಾದ. ಅಂಡ್ ಪೃಥ್ವಿ ಸರ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿಯಾಗಿದೆ. ಎಲ್ಲರೂ ಸಿನಿಮಾ ನೋಡಿ ಹಾರೈಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್ ಹೇಳಿ. ಮುಂದೆ ಎಲ್ರಿಗೂ ನಮಸ್ಕಾರ. ನಾನು ದೇವರಾಜ್ ಸರ್ ಅವರ ಹಳೆಯ ವರ್ಕ್ಸ್ನ ನೋಡಿ ಅವರ ಹಿಂದೆ ಬಿದ್ದು ಈ ಪಾತ್ರವನ್ನು ಗಿಟ್ಟಿಸ್ಕೊಂಡಿದ್ದೀನಿ. ನನಗೆ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ನನಗೆ ಕಾಸ್ಟಿಂಗ್ ಮಾಡಿದ್ಮೇಲೆ ಗೊತ್ತಾಯಿತು ಪ್ರಶಾಂತ್ ಈ ಸಿನಿಮಾದಲ್ಲಿ ಅತಿ ಮುಖ್ಯವಾದ ಸ್ಥಾನದಲ್ಲಿದ್ದಾರೆ ಅಂತ. ಪ್ರಶಾಂತ್ ನನ್ನ ಗೆಳೆಯ, ಅವನು ಮೊದಲನೇ ಸಲ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾನೆ. ಇದರ ನಿರ್ಮಾಪಕರು ವಿಶೇಷವಾಗಿ ಅವ್ರ ಬಗ್ಗೆ ಹೇಳಲೇಬೇಕು. ಇಡೀ ತಂಡ ಅಂತ ಅವಲಿಂದ ಹೇಳ್ತಿದ್ದಾರೆ. ಈ ತಂಡಕ್ಕೆ ಅಣ್ಣನಂತೆ ನಿಂತು ಅವರು ಈ ಸಿನಿಮಾನ ಮಾಡಿದ್ದಾರೆ. ನಾಗರಾಜ್, ಅಶೋಕ್ ಸರ್ ಹೇಳೋದು ತುಂಬ ನನಗೆ ಗೊತ್ತಿರೋರು ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅವಾಗಿಂದ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶರತ್ ಸರ್, ಲೋಕೇಶ್ ಸರ್ ಎಲ್ಲ. ವಿಶೇಷವಾಗಿ ಪೃಥ್ವಿ ಸರ್ ಬಗ್ಗೆ ನಾನು ಬಹಳ ಶೂಟ್ ಮಾಡ್ತಾ ಮೆಚ್ಕೊಂಡಿದ್ದೀನಿ. ಅವರ ಫೈಟ್ ಮತ್ತು ಅವರ ಡಾನ್ಸ್, ಅವರ ಅಭಿನಯ ಇವೆಲ್ಲದೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಮುಂಕಾಳು ವೈದ್ಯ ಸರ್ ಬಂದಿದ್ದು ನಮ್ಮ ಸಿನಿಮಾಗೆ ಹಾರೈಸಿದ್ದಕ್ಕೆ ಧನ್ಯವಾದ. ದಯಮಾಡಿ ಇವರು ನಮ್ಮ ಸಿನಿಮಾವನ್ನು ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರಿಗೂ ಬಹಳ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ. ಒಂದು ಗ್ರೂಪ್ ಸೊ ಮತ್ಸ್ಯಗಂಧ ಏನ್ ಸ್ಪೆಷಲ್ ಅಂದ್ರೆ ಡೈರೆಕ್ಟರ್ ಸರ್ ಕರಾವಳಿಯಲ್ಲಿ ಶೂಟ್ ಮಾಡ್ತೀವಿ ಅಂದಿದ ತಕ್ಷಣ ಫಸ್ಟ್ ಇಮಿಡಿಯೇಟ್ಲಿ ನನಗೆ ಕಥೆನೂ ಕೇಳಿಲ್ಲ, ಸರ್ ಮಾಡೋಣ ಸರ್, ಅವ್ರು ನನ್ನ ಆಯ್ಕೆ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನನಗೂ ವಿಜುವಲಿ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಾಯ್ತು. ಅಂಡ್ ದೆನ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಅಂಡ್ ದೆನ್ ಈ ಸಿನಿಮಾ ಲೈಕ್ OTT ತರ ಎಲ್ಲೋ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋ ಸಿನಿಮಾ ಅಲ್ಲ, ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ನೀವೆಲ್ಲರೂ ಖುಷಿ ಪಡ್ತೀರಾ. ಅಂದ್ರೆ ತುಂಬಾ ಸಿನಿಮಾದ ಸೀನಿಯರ್ಸ್ ಎಲ್ಲ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಇದೇ ತರ ವರ್ಕ್ ನ ಕಂಟಿನ್ಯೂ ಮಾಡೋಣ ಅಂತ ಇದೀನಿ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ತಂಡಕ್ಕೂ ಥ್ಯಾಂಕ್ಸ್. ಅಂದ್ರೆ ಪೃಥ್ವಿ ಸರ್, ಪ್ರಶಾಂತ್ ಸರ್, ನಾಗಿ ಸರ್ ಇವರೆಲ್ಲ ಲೈಕ್ ಅರ್ಲಿ ಮಾರ್ನಿಂಗ್ ನಾವು 4 ಗಂಟೆಗೆ ಶೂಟ್ಗೆ ಹೋದ್ರೆ ಲೈಕ್ ಅವ್ರು 3:30 ಸೆಟ್ ಅಲ್ಲಿ ಇರೋರು. ಅಂದ್ರೆ ನಮಗೂ ಅವ್ರಿಗೂ ಯಾವಾಗ್ಲೂ ಒಂದು ಇದಿರೋದು, ಅಂದ್ರೆ ನಾನ್ ಫಸ್ಟ್ ನೀನ್ ಫಸ್ಟ್ ಅನ್ನೋ ತರ ವರ್ಕ್ ಮಾಡಿದ್ವಿ ಎಲ್ಲರೂ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾದ ರಿಲೀಸಿಂಗ್ ಪಾರ್ಟ್ ಎಂಟೈರ್ ಮತ್ಸ್ಯಗಂಧ ಟೀಮಿಗೆ ನಾನು ಆಲ್ ದ ವೆರಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೂವಿ ಆಗ್ತಿರುವಂಥದ್ದು ನನ್ನ ಸ್ನೇಹಿತರು ನಾಗರಾಜ್ ಬೈಂದೂರ್ ಆ್ಯಂಡ್ ಇವರೆಲ್ಲ ನಮ್ಮ ಊರಿನವರೇ. ಸೊ ಡೈರೆಕ್ಟರ್ ಆ್ಯಂಡ್ ಪೃಥ್ವಿ ಅವ್ರನ್ನ ದಿಯಾ ಮೂವಿಯಲ್ಲಿ ನಾವು ನೋಡಿದ್ವಿ. ನಾವು ಮಾತ್ರ ಅಲ್ಲ, ಇಡೀ ಕರ್ನಾಟಕ ಮೆಚ್ಕೊಂಡಿರುವಂಥ ಒನ್ ಆಫ್ ದಿ ಬೆಸ್ಟ್ ಕೋಸ್ಟಲ್ ಆಕ್ಟರ್ ಅವರು. ಸೊ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಮೂವಿ ಬರ್ತಾ ಇದೆ. ಸೊ ಅಂಡ್ ಈ ಸಿನಿಮಾ ಬಗ್ಗೆ ಹೇಳಿದಾಗ ನಮ್ಗೆ ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಕಂಪ್ಲೀಟ್ಲಿ ಹೊಸ್ತು. ಬಟ್ ಆ ಸಿನಿಮಾದವ್ರು ನಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ರು. ಬಟ್ ಈ ಸಿನಿಮಾದ ಬಗ್ಗೆ ಹೇಳಿದಾಗ ಸೊ ರಿಲೀಸಿಂಗ್ ಪಾರ್ಟ್ನರ್ ಆಗಿ ನೀವು ಕೂಡ ಇರ್ಬೇಕಂತ ಹೇಳಿದಾಗ ಸೊ ಏನು ಎಂತದ್ದು ಅನ್ನುವಂಥದ್ದು ಕನ್ಫ್ಯೂಷನ್ಸ್ ಇತ್ತು. ಅಂಡ್ ಸಿನಿಮಾ ನೋಡಿದಾಗ ಕಂಪ್ಲೀಟ್ ಆಗಿ ಒಂದು ಭರವಸೆ ಬಂತು. ಡೆಫಿನೆಟ್ಲಿ ಈ ಮೂವಿ ಅನ್ನುವಂಥದ್ದು ಕನ್ನಡ ಇಂಡಸ್ಟ್ರಿಗೆ ಒಂದು ಸೌಂಡ್ ಮಾಡುತ್ತೆ. ಸೊ ಕಾಂತಾರ ರಿಲೀಸ್ ಆಗುವಂತ ಟೈಮಲ್ಲೂ ಕೂಡ ಯಾರು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ, ದೊಡ್ಡ ಒಂದು ಮಾಸ್ ಹಿಟ್ ಆಯ್ತು. ಸೊ ಅದೇ ರೀತಿಯಾಗಿರುವಂತ ಒಂದು ಹಿಟ್ ಆಗತ್ತೆ ಅನ್ನೋ ಒಂದು ಕಲ್ಪನೆಯಿಂದ ಅಂಡ್ ಸಾಕಷ್ಟು ಜನ ಎಫರ್ಟ್ ಹಾಕಿ ಈ ಒಂದು ಮೂವಿನ ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬಾ ಜನ ಆ ಒಂದು ಕನ್ಸನ್ನ ಇಟ್ಕೊಂಡಿದ್ದಾರೆ. ಸೊ ಈ ಸಿನಿಮಾಗೆ ಎದುರಿಸಿದ್ರೆ ಅವ್ರ ಭವಿಷ್ಯ ಕೂಡ ತುಂಬಾ ಚೆನ್ನಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಸ್ ಇಂದ ಸೊ ನಾನು ಕೂಡ ಈ ಸಿನಿಮಾಗೆ ರಿಲೀಸಿಂಗ್ ಪಾರ್ಟ್ನರ್ ಆಗಿ ಒಂದು ಅಪ್ರೂವಲ್ ಕೊಟ್ಟಿರುವಂತದ್ದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಎಂಟೈರ್ ಟೀಮ್ಗೆ. ಸೊ ದೊಡ್ಡ ಸಕ್ಸಸ್ ಆಗಲಿ. ಈ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಒಂದು ಕನ್ನಡ ಸಿನಿಮಾ ಜರ್ನಿಗೆ ಒಂದು ಆ ಮೈಲಿಗಲ್ ಅನ್ನುವಂಥದ್ದು ಕೊಡ್ಲಿ ಅಂತ ಹೇಳ್ಕೊಂಡು ವಿಶೇಷ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಅಂಡ್ ವಿಶ್ವನಾಥ್ ಸರ್ ಅಂಡ್ ಡೈರೆಕ್ಟರ್ ಸರ್ ಅಂಡ್ ನಾಗರಾಜ್ ಅಂಡ್ ಪ್ರಶಾಂತ್ ಬ್ಯೂಟಿಫುಲ್ ಆಗಿರುವಂತ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಬರೀ ಕಾಮಿಡಿ ಆಕ್ಟರ್ ಆಗಿ ನೋಡಿದ್ದಾರೆ. ಅವ್ರಲ್ಲಿರುವಂತ ಟ್ಯಾಲೆಂಟ್ ನ ಹೊರಗಡೆ ಹಾಕ್ಲಿಕ್ಕೆ ಒಂದು ಬೆಸ್ಟ್ ಅವಕಾಶನ ಡೈರೆಕ್ಟರ್ ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಶ್ರಮನೂ ಇದ್ರಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿರುವಂತ ಒಂದು ದೊಡ್ಡ ಸಕ್ಸಸ್ ಅನ್ನೋದು ಸಿಗ್ಲಿ ಅಂತ ಹೇಳ್ಕೊಂಡು ನಾನು ಕಂಡು ವಿಶ್ವಾಸ ಇರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನಿರ್ಮಾಪಕರಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗೋ ಹಾಗಾಗ್ಲಿ. ಈಗ ನಮ್ಮ ನಿರ್ದೇಶಕರು
ದೇವರಾಜ್ ಪೂಜಾರಿ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಿನಿಮಾ ಶುರುವಾದ ದಿನದಿಂದ ಇಲ್ಲಿವರೆಗೂ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ. ಇವಾಗ ರಿಲೀಸಿಗೆ ರೆಡಿ ಆಗಿದೆ. ಏನೆಲ್ಲ ಓಡ್ತಾ ಇದೆ ತಲೆಯಲ್ಲಿ ಏನು ಓಡ್ತಾ ಇಲ್ಲ, ಬ್ಲ್ಯಾಂಕ್ ಆಗಿದೆ. ಏನಾಗುತ್ತೋ ಏನೋ, ದಿನ ಬೆಳಗ್ಗೆ ಆದ ಟೆನ್ಷನ್, ಏನಾಗುತ್ತೆ, ಎಲ್ಲಿ ಪ್ರಮೋಷನ್ ಮಾಡಬೇಕು, ಯಾರು ನಿಲ್ಲಬೇಕು, ಯಾರು ಮಾತಾಡಬೇಕು. ಲಿಟ್ರಲಿ ನಮ್ಮ ಟೀಮ್ ಅವ್ರಿಗೆ ಯಾರಿಗೂ ನಿದ್ದಿರನೇ ಇಲ್ಲ. ಪ್ರಶಾಂತ್ ಇರ್ಬೋದು ಅಥವಾ ನಮ್ಮ ಪ್ರವೀಣ್ ಅವ್ರಿಗಿರ್ಬೋದು, ಪೃಥ್ವಿ ಅವ್ರಂತೂ ಫುಲ್ ಬ್ಯುಸಿ. ಸೊ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಅದ್ರ ಮಧ್ಯ ವೇದಿಕೆ ಇದೆ ಈಗ. ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಭಾಳ ಕಷ್ಟ. ಈ ಸಿನಿಮಾ ಒಂದು ಅಲೆಯಲ್ಲಿ ಶುರುವಾದಂಥ ಸಿನಿಮಾ ಇದು. ಅಂದರೆ ನಾನೊಂದು 5-6 ವರ್ಷದ ಹಿಂದೆ ಕಿನಾರೆ ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ಒಂದಿಷ್ಟು ಕಥೆಗಳು ಆರಿಸ್ಕೊಂಡಿದ್ದೆ. ಆ ಕಥೆಯ ಬರವಣಿಗೆಯಲ್ಲಿ ಇದು ಜಾಸ್ತಿ ಮುಖ್ಯ ಪಾತ್ರವನ್ನು ವಹಿಸಿತು. ಅಂದರೆ ಕತೆ ಬರೆಯೋದಕ್ಕೆ ಅಲ್ಲಿ ಹೊನ್ನಾವರ ಹೋಗಿದೆ ನಾನು. ಹೊನ್ನಾವರದಲ್ಲಿ ಇರುವಂತಹ ಹೊನ್ನಾವರ ಅಂತ ಅಲ್ಲ, ಲೈಕ್ ಗೋಕರ್ಣ ಮತ್ತು ಉತ್ತರ ಕನ್ನಡದ ಮೀನುಗಾರರನ್ನು ಬಹಳ ಅಬ್ಸರ್ವ್ ಮಾಡಿದೆ. ಅವರ ಭಾವನೆ ಹೇಗಿರುತ್ತೆ, ಅವ್ರದ್ದು ಕಷ್ಟಗಳು ನಾವು ಯೂಶಲಿ ಮೀನಿಂದ ಊಟ ಮಾಡೋರಲ್ಲ, ಆದರೆ ಮೀನು ಹಿಡಿಯೋರ ಬಗ್ಗೆ ನಮಗೆ ಅದು ಗೊತ್ತೇ ಇಲ್ಲ. ನಾನು ಕುಂದಾಪುರದವನು, ಆದರೆ ಆ ಮೀನು ಎಷ್ಟು ಕಷ್ಟಪಟ್ಟು ಹಿಡ್ಕೊಳ್ಳೋದು ನಮಗೆ ಅವ್ರು ಉಣಮಡಿಸ್ತಾರೆ, ನಾವು ಅದನ್ನ ಸವಿತೀವಿ. ಬಟ್ ಅವ್ರು ಹೇಗೆ ಇದು ಪರಿಕಲ್ಪನೆ ಇಲ್ಲ. ಒಂದ್ಸರಿ ಬೋಟಿಗೆ ಹೋದಾಗಲೇ ಗೊತ್ತಾಗಿದ್ದು, ಇಷ್ಟೊಂದು ಕಷ್ಟ ಇದೆ. ನಾನು ಹೋಗಿ ಬರೋ ಒಂದು 5 ಕಿಲೋಮೀಟರ್ ಅಷ್ಟೇ, ಅಲ್ಲಿಗೆ ಗೊತ್ತಾಗೋಯ್ತು ಈ ಥರದ್ದೊಂದು ಸಿನಿಮಾ ಮಾಡಬೇಕು. ಫಿಶರ್ ಮ್ಯಾನ್ಸ್ ಬಗ್ಗೆ ಅಂದರೆ ಮೀನುಗಾರಿಕೆ ಅದೆಷ್ಟು ಕಷ್ಟ, ಅದೆಷ್ಟು ತ್ಯಾಗಗಳಿದೆ, ಸೊ ಎಷ್ಟು ತ್ಯಾಗ ಮಾಡಿದ್ದಾರೆ, ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಲಾಯಿತು. ಈ ಸ್ಟಡಿ ಮಾಡಿದ ಇನ್ನೊಂದು ಭಾಗವೇ ಮತ್ಸ್ಯಗಂಧ. ಕಥೆಯನ್ನು ಹೇಳಿಕ್ಕಾಗೋದಿಲ್ಲ, ಬಟ್ ಗೊತ್ತಾಗ್ತದೆ ಟ್ರೈಲರ್ ನೋಡಿದ್ರೆ. ಅದರಲ್ಲೊಂದು ಹೋರಾಟ ಇದೆ, ಒಂದು ಭವನ ಇದೆ, ಬದುಕಿದೆ, ಒಂದು ಸ್ವಾಭಿಮಾನದ ಒಂದು ಹೆಗ್ಗುರುತಾಗಿಸುವ ಮತ್ಸ್ಯಗಂಧನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೀನುಗಾರ ಸ್ವಾಭಿಮಾನ ಹೇಗಿರುತ್ತೆ, ಅವ್ರ ಹಠ ಹೇಗಿರುತ್ತೆ, ಅವರ ಪರಿಕಲ್ಪನೆ ಏನು, ಬದುಕಿನ ಬಗ್ಗೆ ಅವ್ರ ಪರಿಕಲ್ಪನೆ ಬೇರೆ. ಈಗ ನಾವೇನು ಬಂದು ಸಿನಿಮಾ ಮಾಡ್ತೀವಿ ಅಥವಾ ಇನ್ನೊಂದೇನೋ ವ್ಯವಹಾರ ಮಾಡ್ತೀವಿ ಬಂದು, ಆದರೆ ಮೀನುಗಾರರನ್ನು ನೀವು ವಿಚಾರಿಸಿದ್ರೆ ಅವರ ಪರಿಕಲ್ಪನೆ ಬದುಕೇ ಬೇರೆ. ಬಹಳ ಸರಳವಾಗಿರ್ತಾರೆ. ಆ ಸರಳತೆಯಲ್ಲಿ ಅವರ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಸಿನಿಮಾದಲ್ಲಿ ಚೆಂದ ಕಾಣಿಸುತ್ತೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರು ಹಿಂದೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಿ, ಇವಾಗಲೂ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿದೆ. ಜೊತೆಗೆ ಮಾಂಕ ವೈದ್ಯ ಸರ್ ಭಾಳ ಗಡಿಬಿಡಿಯಲ್ಲಿದ್ರು, ಅವ್ರು ಹಿಡಿಲಿಕ್ಕೆ 5 ದಿವಸ ಆಗೋಯ್ತು ನನಗೆ. ಭಾಳ ಅರ್ಜೆಂಟಲ್ಲಿ ನಿನ್ನೆ ನಾನು ಹೊನ್ನಾವರದಲ್ಲಿ ಅವ್ರನ್ನ ಖುದ್ದಾಗಿ ಬರಲೇಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಬರ್ತೀನಿ ಅಂತ ಗಡಿಬಿಡಿಯಲ್ಲೇ ಹೇಳೋದ್ರು. ಬರ್ತಾರೋ ಇಲ್ವೋ ಅನ್ನೋದು ಭಾಳ ಭಯ ಇತ್ತು ನಮಗೆ. ವಿಜಯ್ ಪ್ರಕಾಶ್ ಆಗಿರ್ಬೋದು, ನರೇಂದ್ರ ಸರ್ ಆಗಿರ್ಬೋದು, ಎಲ್ಲ ಕೋಆರ್ಡಿನೇಟ್ ಮಾಡಿದ್ರು, ಅವ್ರಿಗೆ ತಿಳಿಸಿದ್ರು ವಿಷಯ. ಆವಾಗ ಅವ್ರಿಗೆ ಗೊತ್ತಾಯಿತು ಮೀನುಗಾರರು ನಮ್ಮೂರಿನ ಕಥೆ ಬರ್ತಾ ಇದೆ ಅಂತ. ಸೊ ಹಾಗಾಗಿ ಬಂದಿದ್ದಕ್ಕೆ ಬಹಳ ಸಂತೋಷ ಆಯಿತು ಸರ್. ನಮ್ಮ ಹೇಳಿಕೆಗೆ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಿ. ನಿಮ್ಮ ಮೀನುಗಾರಿಕೆ ನೀವು ಮಿನಿಸ್ಟರ್ ಆಗಿ ಬಹಳ ಸಾಕಷ್ಟು ನಿಮ್ಮ ಇದ್ರ ಬಗ್ಗೆ ಕೇಳ್ಪಟ್ಟೆ ನಾವು ಹಿಂದೆ ಬಂದಂತಹ ಮಿನಿಸ್ಟ್ರುಗಳಿಗೂ ಇವಾಗಿನ ಮಿನಿಸ್ಟ್ರಿಗೂ ಬಹಳ ವ್ಯತ್ಯಾಸ ಕಾಣಿಸ್ತದೆ ನನಗೆ. ಅವರು ಯಾಕಂದ್ರೆ ಆ ಭಾಗದಲ್ಲಿ ಬಹಳ ಅದ್ರ ಬಗ್ಗೆ ನಾವೇನು ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ವಿ ಅದನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಮುಂದೂ ಕೂಡ ಅಲ್ಲಿ ಉತ್ತರ ಕನ್ನಡದ ಎಲ್ಲ ಕರಾವಳಿ ಭಾಗದ ಮೀನುಗಾರರಿಗೆ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ಚಂದ ಮಾಡಿ ಮುಗಿಸಿದೀರಾ. ಇನ್ನು 23 ಎಷ್ಟು ದಿನ ಇದೆಯೋ ಅಷ್ಟೇ ಚಂದ ಪ್ರಮೋಷನ್ ಒಂದು ಆಗ್ಬಿಟ್ರೆ ಜನರಿಗೆ ಹೆಚ್ಚೆಚ್ಚು ಸಿನಿಮಾ ತಲುಪೋ ಹಾಗಾಗತ್ತೆ. ಯಾಕಂದ್ರೆ ಇಂಥ ಕಥೆಗಳು ಜನರಿಗೆ ತಲುಪಬೇಕು, ಥಿಯೇಟರ್ ಬಂದು ಇಂಥ ಸಿನಿಮಾಗಳನ್ನ ಜನರು ನೋಡೋ ಹಾಗಾಗ್ಬೇಕು. ನಮ್ಮ ಪ್ರವೀಣ್ ಏಕಾಂತ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕನ್ನಡ ಪಿಕ್ಚರ್ ಪ್ರೆಸೆಂಟ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಮೊದಲು ಯಾವತ್ತು ಸ್ಪೆಷಲ್ ಆಗುತ್ತೆ, ಯಾವುದೇ ಒಂದು ಮೊದಲುಗಳು. ಈ ಸಿನಿಮಾನ ಯಾಕೆ ನೀವು ಪ್ರೆಸೆಂಟ್ ಮಾಡೋದಕ್ಕೆ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ನನ್ನ ಕುಟುಂಬ. ಸೊ ಅಲ್ಲಿದ್ದವನು ಇವತ್ತು ಇಲ್ಲಿ ಬಂದಿದ್ದೀನಿ, ಅದು ನನ್ನ ಕುಟುಂಬದ ಒಂದು ಸಾಥ್. ಅದು ಯಾವಾಗಲೂ ನೆನೆಸ್ಕೊತೀನಿ, ಯಾವಾಗಲೂ ಜೊತೆಗಿದ್ದಾರೆ, ಇವತ್ತು ಜೊತೆಗಿದ್ದಾರೆ. ಸೊ ಅದೇ ಬಲ. ಇದನ್ನು ಅವಾಗಲೇ ತರುಣ್ ಅವ್ರು ಹೇಳ್ತಾ ಇದ್ರು, ಮತ್ತು ಅಂದರೆ ಒಂದು ಧೈರ್ಯ ಬೇಕು ಈ ಥರದೊಂದು ಕಂಟೆಂಟ್ನ ಪ್ರೆಸೆಂಟ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಂತ. ನನಗೆ ಫಸ್ಟು ದೇವರಾಜ್ ಅವರು ಸ್ನೇಹಿತರು. ಒಂದು ಕಿನಾರೆ ಅಂತ ಸಿನಿಮಾ ಟೈಮಲ್ಲಿ ಸ್ನೇಹಿತರಾಗಿದ್ವಿ.
ಅವರು ಫಸ್ಟ್ ಟೈಮ್ ಬಂದು ಈ ಕತೆ ಹೇಳಿದಾಗ ಎಕ್ಸೈಟ್ ಆದವ್ ನಾನೇನೆ. ಮತ್ತೆ ಆ ಸಿನಿಮಾನ ಅವತ್ತೇ ನೋಡಿದ್ದೆ. ಅದಾದ್ಮೇಲೆ ವಿಶ್ವನಾಥ್ ಸರ್ ಸಿಕ್ಕಿದ್ರು, ಸಹ್ಯಾದ್ರಿ ಪ್ರೊಡಕ್ಷನ್ಸು. ಸೊ ಸಿನಿಮಾ ಇಷ್ಟು ಚೆನ್ನಾಗಿ, ಇಷ್ಟು ಪ್ಯಾಷನಬಲ್ ಮನುಷ್ಯ ಅವರು ಅಂತಂದರೆ ಫಿಲ್ಮ್ಗಳ ಬಗ್ಗೆ. ಸೊ ಅವರ ಮೇಕಿಂಗು ಮತ್ತು ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮೊದಲು ನೋಡಿದ್ದು ನಾನೇನೆ. ಸೊ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು, ನಾನು ಇಂಡಸ್ಟ್ರಿಯಲ್ಲಿ ಸುಮಾರು ಕಡೆ ಹೋದೆ, ಅಂದರೆ ಈ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಏನೊಂದು ಆಗಬೇಕಾಗಿತ್ತು, ಅದೆಲ್ಲೂ ಆಗ್ತಾ ಇಲ್ಲ. ಅವಾಗ ಅವರೇನೋ ಸ್ವಾಭಿಮಾನ ಅಂತ ಒಂದು ಮಾತಾಡಿದ್ರು, ಮೀನುಗಾರರ ಸ್ವಾಭಿಮಾನ, ಆ ಥರದ್ದು ಒಂದು ಕೆಣಕಿದೆ. ಸೊ ಆ ಒಂದು ಸ್ವಾಭಿಮಾನದ ಹೆಗ್ಗುರುತು ಅಂತ ಹೇಳಿದ್ರು. ನಿಜವಾಗ್ಲೂ ನನಗೂ ಕೂಡ ಅದು ಸ್ವಾಭಿಮಾನದ ಹೆಗ್ಗುರುತಾಗಿ ಕನ್ನಡ ಪಿಕ್ಚರ್, ಕನ್ನಡ ಸಿನಿಮಾಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಂಸ್ಥೆ. ಸೊ ಆ ಒಂದು ಸಂಸ್ಥೆ ಅಡಿಯಲ್ಲಿ ಸಾಕಷ್ಟು ಸಿನಿಮಾಗಳ ಪ್ರಚಾರ ಮಾಡ್ತಾ ಇದ್ವಿ. ಕನ್ನಡ ಸಿನಿಮಾಗಾಗಿನೇ ಕನ್ನಡ ಪಿಕ್ಚರ್ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲಿ ಹೇಳ್ಕೊಂಡ್ಬಂದಿದ್ದೀನಿ. ಇವತ್ತು ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಒಂದು ಜಡ್ಜ್ಮೆಂಟು. ಇಷ್ಟು ಸಿನಿಮಾಗಳು ನೋಡ್ಕೊಂಡ್ಬಂದಿದ್ದೀನಿ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸೊ ಆ ಒಂದು ನನಗೇನೋ ಒಂದು ಸಣ್ಣ ಪಲ್ಸು, ಆ ಪಲ್ಸ್ ಮೇಲೆ ನಾನು ವಿಶ್ವನಾಥ್ ಸರ್ ಜೊತೆಗೆ ಮಾತಾಡಿ, ವಿಶ್ವನಾಥ್ ಸರೇ ನನಗಿಷ್ಟು ಸಪೋರ್ಟ್ ಮಾಡಿದ್ದು. ಓಕೆ, ಆ ಧೈರ್ಯ ತುಂಬಿದ್ದು ಕೂಡ. ಆ್ಯಂಡ್ ದೇವರಾಜು, ನನ್ನ ಸ್ನೇಹಿತರು ಪ್ರಶಾಂತ್ ಸಿದ್ದಿ ಆ್ಯಂಡ್ ಪೃಥ್ವಿ, ಇದೆಲ್ಲ ಒಂದು ತಂಡ. ನನ್ನ ಅಂದರೆ ರೆಗ್ಯುಲರ್ ಆಗಿ ಇರುವಂಥ, ಜೊತೆಗೆ ಒಡನಾಟ ಇರುವಂಥ ಒಂದು ತಂಡ. ಸೊ ಕಂಟೆಂಟ್ ನೋಡಿದ್ಮೇಲೆ ನಂಗೆ ತುಂಬ ಕಾನ್ಫಿಡೆಂಟ್ ಇದೆ. ಗೊತ್ತಿಲ್ಲ, ಇದು ಮೊದಲನೇ ಹೆಜ್ಜೆ. ಕನ್ನಡ ಪಿಕ್ಚರ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಾನು ಇದೇ ಗೊಂದಲದಲ್ಲಿದ್ದೆ. ಆ ಗೊಂದಲದಲ್ಲೇ ಸ್ಟಾರ್ಟ್ ಮಾಡಿದಂಥ ಕನ್ನಡ ಪಿಕ್ಚರು. ಇವತ್ತು ಕನ್ನಡ ಪಿಕ್ಚರ್ ಎಲ್ಲಿ ಹೋಗಿದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಮತ್ಸ್ಯಗಂಧ ಕೂಡ ಆ ಥರದೊಂದು ಸಕ್ಸಸ್ನ ಕಾಣುತ್ತೆ, ಆ ಥರದೊಂದು ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂಗೆ ಭಾಳ ಗಟ್ಟಿಯಾಗಿದೆ. ಯಾಕೆಂದರೆ ನಾನು ರೀಸೆಂಟ್ಲಿ ಈ ಒಂದು ಕಂಟೆಂಟ್ನ ರಿಲೀಸ್ ಮಾಡೋದಕ್ಕಂತಲೇ ಸಾಕಷ್ಟು ಸೆಲೆಬ್ರಿಟಿಗಳ ಹತ್ರ, ಡೈರೆಕ್ಟರ್ಗಳ ಹತ್ರ ಹೋದಾಗ ಅನಿವಾರ್ಯ ಕಾರಣಗಳಿಂದ ಅವ್ರು ವೇದಿಕೆಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಕಂಟೆಂಟ್ ನೋಡಿ ಅವ್ರುಗಳು ಮಾತಾಡಿದ್ದು ವಿಷಯ ಇದೆಯಲ್ಲ, ನನ್ನ ತುಂಬ ಎಕ್ಸೈಟ್ ಮಾಡಿದೆ. ಓಕೆ, ನನ್ನ ಪಲ್ಸ್ ಕರೆಕ್ಟ್ ಆಗಿದೆ, ಹಾಗಾದ್ರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋ ಥರದ್ದು ಒಂದು ಪಾಸಿಟಿವ್ ವೈಬ್ಸ್ ಇದೆ. ಗೊತ್ತಿಲ್ಲ, 23ಕ್ಕೆ ಬರ್ತಾ ಇದ್ದೀವಿ. ಇದು ಮೊದಲನೇ ಹೆಜ್ಜೆ. ನನ್ನ ಕುಟುಂಬ ನನ್ನನ್ನು ಇಲ್ಲಿವರೆಗೂ ತಂದಿದ್ದೀರಾ. ಸೊ ಮಾಧ್ಯಮ ಮಿತ್ರರು ಅನ್ನೋದಕ್ಕಿಂತ ನನ್ನ ಅಣ್ಣ ತಮ್ಮಂದರು, ನನ್ನ ಕುಟುಂಬ ಅದು. ಸೊ ನನ್ನ ಕೈ ಬಿಡಲ್ಲ ಅಂತ ಅನ್ಕೋತೀನಿ. ತುಂಬ ದೊಡ್ಡ ಧೈರ್ಯ ಮಾಡಿದ್ದೀನಿ. ಇಷ್ಟು ವರ್ಷಗಳ ನನ್ನ ಒಂದು ಶ್ರಮದ ಮತ್ತು ನನ್ನ ಎಲ್ಲ ಕಲೆಗಳನ್ನು ಇದ್ರ ಮೇಲೆ ಹಾಕಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ಪ್ರಮುಖವಾಗಿ ನಿಮಗೆ ಬೇಕು. ನೀವೆಲ್ಲ ನನ್ನ ಜೊತೆಗೆ ಇರ್ತೀರ ಅಂತ ನಾನು ನಂಬಿದ್ದೀನಿ. ಹಾಗೆ ಮತ್ಸ್ಯಗಂಧ ಸಿನಿಮಾ ತಂಡ ಎಷ್ಟು ಕೆಲಸ ಮಾಡಿದೆ. ಮತ್ತು ಈ ಸಿನಿಮಾ ನಾನೊಂದು ಹೇಳಕ್ಕೆ ಬಯಸ್ತೀನಿ, ಈ ಸಿನಿಮಾ ಬಂದ ಮೇಲೆ ಜಾಣರಾಗಿದ್ದಾರೆ ಇಂಡಸ್ಟ್ರಿಯಲ್ಲಿ, ಯಾರೇ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಮೇಕರ್ಸ್ ಆಗಲಿ, ಇನ್ವೆಸ್ಟರ್ಸ್ ಆಗಲಿ, ಜಾಣರಾಗಿದ್ದಾರೆ. ಈ ಟೀಮಲ್ಲಿ ಒಬ್ಬರನ್ನು ಬಿಡಲ್ಲ, ಯಾಕಂದರೆ ಪ್ರಶಾಂತ್ಗಿರೋ ಸ್ಕಿಲ್ಲು ಬೇರೆ ಇದೆ. ಸಿನಿಮಾ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರವೀಣ್ ಕ್ಯಾಮ್ರಾ, ಆ್ಯಂಡ್ ದೇವರಾಜು ಸೆಕೆಂಡ್ ಸಿನಿಮಾ ಇರ್ಬೋದು. ದೇವರಾಜ್ ಫಸ್ಟ್ ಸಿನಿಮಾದಲ್ಲಿ ಏನೆಲ್ಲ ಅವ್ರು ಕಲ್ತಿದ್ರು, ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಕ್ರಿಟಿಕ್ಸ್ ಬಂದಿತ್ತು. ಬಟ್ ಈ ಸಿನಿಮಾ ಆದಮೇಲೆ ಅವರನ್ನ ಕರೆಕ್ಟಾಗಿ ಯಾರೋ ಮಿಸ್ ಮಾಡಿದ್ರೆ ತುಂಬ ದೊಡ್ಡ ಮಿಸ್ಸು. ನಾನಂತೂ ಆಲ್ರೆಡಿ ಕರ್ಚೀಫ್ ಹಾಕಿಟ್ಟಿದ್ದೀನಿ, ನೋಡೋಣ. ಸೊ ಮತ್ಸ್ಯಗಂಧ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಭಾಳ ಗಟ್ಟಿಯಾಗಿದೆ. ಸಿನಿಮಾಗಳು ಸಾಕಷ್ಟು, ವಾರಕ್ಕೆ 6 ಸಿನಿಮಾ 7 ಸಿನಿಮಾ ಎಲ್ಲ ಬರ್ತಾ ಇದೆ. ಸೊ ನಮ್ಮ ಸಿನಿಮಾ ಜೊತೆ ಪೃಥ್ವಿ ಇನ್ನೊಂದು ಸಿನಿಮಾನು ಬರ್ತಾ ಇದೆ. ಬಟ್ ಆ ಸಿನಿಮಾಗೂ ಆಲ್ ದ ಬೆಸ್ಟ್. ನಾನು ನಿರ್ಮಾಪಕರ ಹತ್ರ ಕೇಳ್ಕೊಂಡೆ, ನಾನು ಬರ್ತಾ ಇದ್ದೀನಿ ಸರ್, ಆಲ್ರೆಡಿ ನಾವು ಅವ್ರಿಗಿಂತ ಮೊದಲೇ ಅನೌನ್ಸ್ ಮಾಡಿದ್ವಿ. ಈ ಒಂದು ಅವ್ರದ್ದು ಏನೋ ಒಂದು ಕಮಿಟ್ಮೆಂಟ್ ಬರ್ತಿದ್ದಾರೆ. ಸೊ ಬರಲಿ, ಎಲ್ಲರಿಗೂ ಬರಲಿ, ಎಲ್ಲರೂ ಒಳ್ಳೇದಾಗಲಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿದೆ, ಆದರೆ ಥಿಯೇಟರ್ ಜನ ಬರ್ತಿಲ್ಲ. ಬಿಕಾಸ್ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ನಮಗೂ ಕೂಡ. ಬಟ್ ಇದೆಲ್ಲದರ ನಡುವೆ ನಾವು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ವಿ, ಅನೌನ್ಸು ಮಾಡಿದ್ವಿ, ಬರಲೇಬೇಕು, ಬರ್ತಾ ಇದ್ದೀವಿ. ಕನ್ನಡದ ಜನತೆಗೆ ಅಥವಾ ಈ ಒಂದು ಸದಭಿರುಚಿಯ ಆಡಿಯನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ನನಗಿದೆ. ನೋಡೋಣ. ಕನ್ನಡ ಪ್ರೇಕ್ಷಕರು ಭಟ್ರು ಹೇಳ್ತಾ ಇದ್ರು, ಹೊಸ ಕಂಟೆಂಟ್ಸು, ಹೊಸ ಇದನ್ನ ಕನ್ನಡಿಗರು ಯಾವತ್ತೂ ಮುದ್ದಿಸ್ತಾರೆ ಅಂತ. ಸೊ ಖಂಡಿತವಾಗ್ಲೂ ಮುದ್ದಿಸ್ತಾರೆ ಅನ್ನೋದು ನನಗೂ ಕೂಡ ಭರವಸೆ ಇದೆ. ಆ್ಯಂಡ್ ಸರ್, ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಿನಿಮಾನ ಇಷ್ಟೊತ್ತು ಕೂತು ಮತ್ತೆ ಲಾಂಚ್ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ಎಲ್ರಿಗೂ ಥ್ಯಾಂಕ್ಸ್ ಸರ್. ಹಾಂ ಸರ್, ಎಲ್ಲ ಒಂದು 130-140 ಸ್ಕ್ರೀನ್ಸಲ್ಲಿ ಬರ್ತೀವಿ ಸರ್. ಸೊ ಮಲ್ಟಿಪ್ಲೆಕ್ಸ್ಗಳು ಎಷ್ಟಿದೆ ಅಷ್ಟು ಮಲ್ಟಿಪ್ಲೆಕ್ಸ್ ಕನ್ನಡ ಸೆಂಟ್ರಲ್ಲಿ ಬರ್ತೀವಿ. ಸಿಂಗಲ್ ಸ್ಕ್ರೀನ್ಸ್ ಅಂತ ನಾವು ಕೋಸ್ಟಲ್ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ್ದು. ಹಾಗೆಯೇ ಧಾರವಾಡ, ಹುಬ್ಳಿ ಈ ಕಡೆ MMCH ಮತ್ತು BKTಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಬರ್ತಾ ಇದ್ದೀವಿ ಸರ್.
ಜಾಕ್ ಮಂಜು ಸರ್ ಇದನ್ನ ಸಿನಿಮಾ ನೋಡಿ ಖುಷಿ ಪಟ್ಟು ಶಾಲಿನಿ ಆರ್ಟ್ಸ್ ಇಂದ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅವರು ಕೂಡ ಅದೇನೋ ಗೊತ್ತಿಲ್ಲ, ಒಂದು ವಿಶೇಷವಾದ ಎನರ್ಜಿ ಬಂದಿದೆ ಈ ಸಿನಿಮಾ ನೋಡಿದ್ಮೇಲೆ. ಸೊ ನಮ್ಮ ನಿರ್ಮಾಪಕರಿಲ್ಲ, ಅವ್ರು ಇದ್ರೆ ಚೆನ್ನಾಗಿರೋದು, ಬಹಳ ಖುಷಿ ಪಡೋರು. ಅವ್ರ ಎನರ್ಜಿನೇ ಬೇರೆ. ಅವರು ತುಂಬಾ ಪ್ಯಾಷನಬಲ್ ಫಿಲ್ಮ್ ಮೇಕರ್. ಅಂತ ಪ್ರೊಡ್ಯೂಸರ್ಸು ಇಂಡಸ್ಟ್ರಿ ಉಳ್ಕೋಬೇಕು, ಅದೇ ಉದ್ದೇಶದಿಂದನೇ ನಾನು ಈ ಧೈರ್ಯ ಮಾಡಿದ್ದು. ಅಂದ್ರೆ ಪ್ರತಿ ಸಲ ಕಂಟೆಂಟ್ಸ್ ನನ್ನ ಹತ್ರ ಬರುತ್ತೆ, ನಾನು ನೋಡ್ತೀನಿ, ಪ್ರಮೋಷನ್ಸ್ ಅದು ಇದು ಅಂತೆಲ್ಲ ಮಾತಾಡ್ತೀನಿ, ಏನೇನೋ ಪ್ರಯತ್ನ ಮಾಡ್ತೀವಿ, ವರ್ಕ್ ಆಗ್ತಿರ್ಲಿಲ್ಲ. ಬಟ್ ಒಂದು ಸಿನಿಮಾಗೆ ಏನಾಗುತ್ತೋ ನಿಂತ್ಕೋಣ, ನೋಡೋಣ, ಈ ಪ್ರಯತ್ನ ಮಾಡೋಣ ಅನ್ನೋದು. ಇದು ಬರೀ ಇದೊಂದು ಪ್ರಯತ್ನ ಅಲ್ಲ, ಕನ್ನಡ ಪಿಕ್ಚರ್ ಇಲ್ಲಿಂದ ಸಾಕಷ್ಟು ಈ ತರದ ಸಿನಿಮಾಗಳಿಗೆ ಅಂತಲ್ಲ, ಒಳ್ಳೊಳ್ಳೆ ಕಂಟೆಂಟ್ಸ್ ಯಾವತ್ತೂ ಜೊತೆಗಿರ್ತೀನಿ. ಈ ತರದ್ದು ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ. ಸಾಹೇಬ್ರು ಯಾವತ್ತು ಅದೇ ರಿಲೀಸ್ ಆದ್ಮೇಲೆ ಸಾಹೇಬ್ರು ಯಾವತ್ತು ಓಕೆ ಅಂತಾರೆ ಅವತ್ತು ನಾವು ಸಿನಿಮಾ ತೋರಿಸೋದು. ಸರ್ ಇದು ಮೊದಲನೇ ಹೆಜ್ಜೆ, ಗೊತ್ತಿಲ್ಲ, ಎಲ್ಲ ನೀವೆಲ್ಲ ಸಾಥ್ ಕೊಟ್ರೆ ಮಾಡೋಣ. ಸೂಪರ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು ಅಂಕಿತಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನವರಸನ್ ಈ ಒಂದು ವೇದಿಕೆ ಕೊಟ್ಟು ನಮ್ಗೆ ಸಹಕರಿಸಲಿಕ್ಕೆ ತುಂಬಾ ಖುಷಿ. ಮತ್ತೆ ಸ್ನೇಹಿತರು ನವರಸನ್ ಯಾವಾಗ್ಲೂ ನಮ್ ಜೊತೆಗಿದ್ದಾರೆ, ಎಲ್ಲಾ ಕೆಲಸದಲ್ಲೂ ಪಾಪ ನಾವೇನೇ ಮಾಡ್ತೀವಿ ಅಂದ್ರೆ ಮೊದಲು ಬನ್ನಿ ಬಾಯಿ ಮಾಡೋಣ ಅಂತಾರೆ. ಸೊ ನವರಸನ್ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಡೀ ಮತ್ಸ್ಯಗಂಧ ತಂಡ ನನಗೆ ಈ ಒಂದು ಅವಕಾಶ ಕೊಟ್ಟಿದೆ. ಕಂಟೆಂಟ್ ಚೆನ್ನಾಗಿ ಮಾಡಿದರೆ, ಸಿನಿಮಾ ಚೆನ್ನಾಗಿ ಮಾಡಿದರೆ, ಆ ತಂಡದೊಂದು ಅದು ನನ್ನ ಮೇಲೆ ಇಟ್ಟಿರುವಂತ ಭರವಸೆ, ಆ ಒಂದು ಧೈರ್ಯಕ್ಕೆ ನಾನು ನಿಮ್ಗೆ ಆಭಾರಿಯಾಗಿರ್ತೀನಿ. ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಅನ್ನೋ ಒಂದು ಮಾತನ್ನ ಕೂಡ ಈ ವೇದಿಕೆ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇರೋದು ನಮ್ಮ ಸಾರ್ ಪೃಥ್ವಿ ಅವರು ಮಾತನಾಡ್ಲಿ ಅಂತ. ಅದಕ್ಕೂ ಮುಂಚೆ ನಿಮ್ಮ ಬಾಳೆ ಒಂದು ಮೆರವಣಿಗೆ, ನಾವೇ ಬರೆಯುವ ಬರವಣಿಗೆ. ಮತ್ಸ್ಯಗಂಧ ಮೂಲಕ ಸಾಕಷ್ಟು ಪ್ರಪ್ರಥಮಗಳಿಗೆ ಅವಕಾಶಗಳು ಸಿಗ್ತಾ ಇದೆ. ಎಲ್ಲರೂ ಪ್ರಥಮ ಅಧ್ಯಾಯ ಬರವಣಿಗೆ ಶುರು ಮಾಡಿದ್ದೀರಾ. ಇಡೀ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನೀವೆಲ್ಲರೂ ಬೆಳೀರಿ, ನಮ್ಮನ್ನು ಬೆಳೆಸಿ. ಕನ್ನಡ ಚಿತ್ರರಂಗದ ಒಂದು ಬೃಹತ್ ಗಾರ್ಡನ್ ತೋಟದಲ್ಲಿ ಚಿಕ್ಕದೊಂದು ಬೀಜ ಬಿತ್ತಿದ್ದೀವಿ. ಬೀಜನ ಪೋಷಣೆ ಮಾಡಿ ಬೆಳೀಲಿಕ್ಕೆ, ಹೆಮ್ಮರವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಮೂಲಕ ಅನ್ನೋದನ್ನ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ವಿಶ್ವನಾಥ್ ಅವರು ಮೂಲತಃ ಆಂಟ್ರಪ್ರೆನರ್. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂದ್ರೆ ಏನಾದ್ರು ಮಾಡಬೇಕು ಅನ್ನೋದು ಸದಾ ಕಾಲ ಇರುತ್ತೆ. ಮತ್ಸ್ಯಗಂಧ ಅನ್ನೋ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ, ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅವಕಾಶ ಸಿಕ್ಕಿದೆ. ಈ ಅವಕಾಶದ ಮೂಲಕ ಈ ಕ್ಷೇತ್ರದಲ್ಲೂ ಕೈಯಾಡಿಸೋದಕ್ಕೊಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಈ ಮಟ್ಟಕ್ಕೆ ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮುಂದೇನು ಪೋಷಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಇಡೀ ತಂಡಕ್ಕೆ ಆನ್ ದ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಿರೋದಿಲ್ಲ. ಹಗಲು ಅನ್ನದೇ, ರಾತ್ರಿ ಅನ್ನದೇ ಅವರು ಕೆಲಸ ಮಾಡಿರ್ತಾರೆ. ಎಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಚಂದವಾಗಿ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿರ್ಮಾಣ ಸಂಸ್ಥೆಗಳು ಉಳಿಬೇಕು, ನಿರ್ಮಾಪಕರುಗಳು ಉಳಿಬೇಕು, ಅವಾಗಲೇ ಇಂಡಸ್ಟ್ರಿಯಲ್ಲಿ ಹೆಚ್ಚೆಚ್ಚು ಸಿನಿಮಾಗಳಾಗೋದು, ಇಂಡಸ್ಟ್ರಿ ಉಳಿಯೋದಕ್ಕೆ ಸಾಧ್ಯ ಆಗೋದು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಈಗ ನಮ್ಮ ನಾಯಕ ನಟ ನನ್ನೇ ನೋಡ್ತಾ ಇದ್ದಾರೆ, ನನ್ನ ಯಾವ ಕರೀತಾರೆ ಅಂತ, ಪೃಥ್ವಿ ಬನ್ನಿ. ಪೃಥ್ವಿ ಅವರು ನನಗೆ ಹೀರೋ ಆಗೋದಕ್ಕಿಂತ ಮುಂಚಿನಿಂದಲೂ ಪರಿಚಯ, ಮುಂಚಿನಿಂದಲೂ ಫ್ರೆಂಡ್. ಅವತ್ತಿನಿಂದ ಇವತ್ತವರೆಗೂ ನೋಡ್ತಾ ಬಂದಿದ್ದೀವಿ. ಮುಂಚೆ ನಾವು ಇವ್ರ ಆಕ್ಟಿಂಗ್ ಅಲ್ಲ, ಇವ್ರ ಡ್ಯಾನ್ಸಿಂಗ್ ಫ್ಯಾನ್ಸ್, ನಾವೆಲ್ಲ ಫ್ರೆಂಡ್ಸ್. ಹಾಗಾಗಿ ಅವ್ರ ಸಿನಿಮಾ ಯಾವುದೇ ಬಂದ್ರು ನಮ್ಗೆಲ್ರಿಗೂ ಒಂದು ಸೆಲೆಬ್ರೇಷನ್. ಪೃಥ್ವಿ ತುಂಬಾ ಒಳ್ಳೇದಾಗ್ಲಿ. ಏನ್ ಹೇಳ್ತೀರಾ ಮತ್ಸ್ಯಗಂಧ ಬಗ್ಗೆ? ಥ್ಯಾಂಕ್ ಯು. ಮೊದಲನೇದಾಗಿ ಮಾನ್ಯ ಸಚಿವರಿಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡವನ್ನ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನೀವೇ ಹೇಳಿದಾಗೆ ರೈಟ್ ಗೆಸ್ಟ್, ನಮ್ಮ ಚಿತ್ರಕ್ಕೆ ಯಾರು ಬರಬೇಕಿತ್ತು ಅವರೇ ಬಂದಿದ್ದಾರೆ, ಹರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲಿಂದಷ್ಟು ಪ್ರಾರಂಭ ಮಾಡೋದು ಗೊತ್ತಿಲ್ಲ, ಬಟ್ ತುಂಬಾ ಎಲ್ಲರೂ ಮಾತಾಡಿರೋದ್ರಿಂದ ನಾನು ಜಾಸ್ತಿ ಮಾತಾಡಿದ್ರೆ ಸರಿಯಾಗಲ್ಲ. ನನಗೆ ಬಹಳ ಇಷ್ಟ ಆಗಿರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ನಾನು ಉಡುಪಿ ಜಿಲ್ಲೆಯವನು, ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಉತ್ತರ ಕನ್ನಡದ ಕಡೆಗೆ ನನಗೆ ಬಹಳ ನಂಟಿತ್ತು. ನಾನು
ಮೊದಲು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ, ಬಹಳಷ್ಟು ಜನರನ್ನ ಭೇಟಿಯಾಗಿದ್ದೀನಿ. ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕತೆ. ನಮ್ಮ ರಾಜ್ಯದಲ್ಲಿ ಒಂದು 100 ಕಿಲೋಮೀಟರ್ ಹೋದ್ರೂ ಬೇರೆ ಬೇರೆ ಆಚಾರ ವಿಚಾರ, ಊಟ, ಅದು ಇದು ಬೇರೆ ಎಲ್ಲ ಇದೆ. ನನಗೆ ಬಹಳಷ್ಟು ಹತ್ರ ಆಗೋದು ನಮ್ಮ ಕಥೆಯನ್ನ ಹೇಳ್ತಾ ಇದ್ದಾರೆ ನಿರ್ದೇಶಕರು. ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನ ಹೇಳ್ತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಕೊಟ್ಟಿರೋದು, ತುಂಬಾ ಹೆಮ್ಮೆ ಅನ್ಸಿರೋದು. ಅಂಡ್ ದೇವರಾಜ್ ಪೂಜಾರಿ ಅವ್ರ ಬಗ್ಗೆ ಪ್ರಾರಂಭಿಸ್ಬೇಕು ಅಂತ ಹೇಳಿದ್ರೆ, ಒಬ್ಬ ನಿರ್ದೇಶಕರು ಯಾವಾಗ್ಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡ್ ಆಗಿರ್ಬೇಕಂತೆ. ಬರವಣಿಗೆ ಮಾತ್ರ ಅಲ್ಲ, ಬರೆಯೋದು ಒಂದು, ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು. ಸೊ ಎರಡರಲ್ಲೂ ನಿಸ್ಸೀಮರು ನಮ್ಮ ದೇವರಾಜ್ ಪೂಜಾರಿ ಅವರು. ನನಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅಂಡ್ ಇನ್ನೊಂದು ಪ್ರಶಾಂತ್ ಸಿದ್ದಿ, ಅದ್ಭುತವಾದ ನಟ, ಎಲ್ಲರಿಗೂ ಗೊತ್ತು ಅದ್ಭುತವಾದ ನಟ ಅಂತ. ಬಟ್ ನನಗೆ ಆಮೇಲೆ ಗೊತ್ತಾಗಿದೆ ಇಂಥ ಒಳ್ಳೆ ಕಲೆ ಅವರಲ್ಲಿ ಇದೆ, ಸಂಗೀತದ್ದು ಅಂತ. ಯಾವುದೋ ಒಂದು ಹಾಡನ್ನ ಒಂದು 20-25 ಸಾರಿ ಕೇಳಿದ್ಮೇಲೆ ಇಷ್ಟ ಆಗುತ್ತೆ. ಇವ್ರ ಹಾಡು 20 ಸೆಕೆಂಡ್ ಕೇಳಿದ್ರೆ ಸಾಕು ಇಷ್ಟ ಆಗುತ್ತೆ. ಅಂತ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು. ಅವರು ಹುಟ್ಟಿ ಬೆಳೆದಿರುವಂತಹ ರೀತಿ, ಅವ್ರು ಬಂದಿರುವಂತಹ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳುತ್ತೆ. ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ. ಆಕ್ಟರ್ ಆಗಿ ಹೇಗೂ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಅಂಡ್ ತಂಡದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಶೋಕ್ ಹೆಗ್ಡೆ ಸರ್ ಇದ್ದಾರೆ, ಕೈಲಾಶ್ ಸರ್ ಇದ್ದಾರೆ, ದಿಶಾ ಇದ್ದಾರೆ, ಅಂಡ್ ನಾಗರಾಜ್ ಅವರು ಬರೀ ನಟ ಮಾತ್ರ ಅಲ್ಲ, ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಟೀಮ್, ಕೈಲಾಶ್ ಸರ್, ಬಜರಂಗಿ ಲೋಕಿ ಸರ್, ಸೌರವ್ ಲೋಕೇಶ್ ಸರ್, ಅಂಡ್ ಶರತ್ ಲೋಹಿತ್ ಅಶೋಕ್ ಸರ್, ಕಂಪ್ಲೀಟ್. ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ, ಆಕ್ಚುಲಿ ಕಥೆನೇ ಇದರಲ್ಲಿ ಹೀರೋ. ಅಂಡ್ ಎಲ್ಲರ ಪಾತ್ರವು ರಿಜಿಸ್ಟರ್ ಆಗುತ್ತೆ. ಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಒಂದು ಮೀನುಗಾರ ಸಹೋದರರು ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ನಾಗರಾಜ್ ಆಗ್ಲಿ, ಪ್ರಶಾಂತ್ ಸಿದ್ದಿ ಆಗ್ಲಿ. ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನ್ ನೆನ್ಪಿರ್ತೀನಲ್ಲ ಗೊತ್ತಿಲ್ಲ, ಅವರಿಬ್ಬರು ಅಂತೂ ಖಂಡಿತವಾಗ್ಲೂ ನೆನ್ಪಿರ್ತಾರೆ. ಅಂಡ್ ಸ್ಪೆಷಲಿ ಪ್ರವೀಣ್ ಸರ್, ನನಗೆ ಗೊತ್ತು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬೈರಾಗಿ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದಲ್ಲದೆ ಅವರ ಕೆಲಸವನ್ನು ಅವರು ಸ್ಟಾರ್ ಸಿನಿಮಾ ಆಗಿರ್ಲಿ, ನ್ಯೂ ಕಮರ್ ಸಿನಿಮಾ ಆಗಿರ್ಲಿ, ಮನ್ಸಾರೆ ಕೆಲಸ ಮಾಡ್ತಾರೆ. ಅದು ತುಂಬಾ ಮುಖ್ಯ. ಯೂಶಲಿ ಪ್ರಮೋಷನ್ ಅಂತ ಹೇಳಿದ ತಕ್ಷಣ ಒಂದು ರೀತಿ ಪ್ರಮೋಷನ್ ಮಾಡ್ತಾರೆ ಕೆಲವೆಲ್ಲ, ಬಟ್ ಇವರು ಮನ್ಸಾರೆ ಆ ಸಿನಿಮಾ ಗೆಲ್ಬೇಕು ಅಂತ ಪ್ರಮೋಷನ್ ಮಾಡ್ತಾರೆ. ಅಂಡ್ ನಿಮ್ಮ ಮೊದಲನೆಯ ಪ್ರೆಸೆಂಟ್ ಮಾಡ್ತಿರೋದು ನಾನು ಆಕ್ಟ್ ಮಾಡುವಂತ ಚಿತ್ರ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಟ್ಟಿದೆ. ಕಂಪ್ಲೀಟ್ ಒಂದು ಒಳ್ಳೆಯ ಪ್ರಾಮಾಣಿಕ ತಂಡ ಅಂತ ಹೇಳ್ಬೋದು. ಅಂಡ್ ಫೈನಲಿ ಹೇಳ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ, ವಿಶ್ವನಾಥ್ ಸರ್. ನನಗೆ ಯಾವಾಗಲೂ ಅವ್ರನ್ನ ಪ್ರತಿ ಸರಿ ಭೇಟಿಯಾದಾಗ ನನಗನ್ಸಿದ್ದು, ಯೂಶಲಿ ಒಂದು ಪರದೆ ಇರುತ್ತೆ ಒಬ್ಬ ಮನುಷ್ಯರನ್ನ ನೋಡಿದಾಗ, ಆ ಪರದೆ ಹಿಂದ್ಗಡೆ ಯಾವ ಮನುಷ್ಯರು ಇರೋದು ಗೊತ್ತಾಗಲ್ಲ. ಬಟ್ ಅವರಲ್ಲಿ ಪರದೇನೇ ಇಲ್ಲ. ವಿಶ್ವನಾಥ್ ಸರ್ ಈಸ್ ಪ್ಯೂರ್ ಫ್ರಮ್ ಹಾರ್ಟ್. ಅವರು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಿರ್ಮಾಪಕರಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಒಂದು ಒಳ್ಳೆಯ ತಂಡ, ಮತ್ಸ್ಯಗಂಧ. ಮತ್ಸ್ಯ ಅಂದ್ರೆ ಮೀನು, ಗಂಧ ಅಂದ್ರೆ ಸುವಾಸನೆ. ನಮ್ಮ ಕರಾವಳಿಯ ಒಂದು ಗಮನನ್ನ, ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ. ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು. ನನಗೆ ಹೆಮ್ಮೆ ಇದೆ, ನಮ್ಮ ಜಿಲ್ಲೆಯವರೇ, ಉಡುಪಿಯವರೇ. ಅವರು ಇನ್ನಷ್ಟು, ಇದು 2ನೇ ಸಿನಿಮಾ ಅವ್ರದ್ದು, 100ನೇ ಸಿನಿಮಾ ಆದಷ್ಟು ಬೇಗ ಪೂರೈಸಿ ದೊಡ್ಡ 100 crore ಬಜೆಟ್ ಆಗಲಿ ಅಂಡ್ ದೊಡ್ಡ ಸ್ಟಾರ್ಸ್ ಜೊತೆ ಅವರು ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಬಿಕಾಸ್ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಸೊ ಕಂಪ್ಲೀಟ್ ಟೀಮ್ ಮತ್ಸ್ಯಗಂಧ. ನಾನು ಕೂಡ ಈ ತಂಡದ ಪಾತ್ರ. ಹಾಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲಾ ಮಾಧ್ಯಮ ಮಿತ್ರರು ದಯವಿಟ್ಟು ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ತಗೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಡೀ ತಂಡ ಬಂದ್ಬಿಡಿ, ಟೆಕ್ನಿಷಿಯನ್ಸ್ ಹಾಗೆ ಸ್ಟಾಫ್ ಕಲಾವಿದರೆಲ್ಲರೂ. ಸರ್ ಪ್ಲೀಸ್ ಒಂದು ಫೋಟೋ ಆಪರ್ಚುನಿಟಿ.